ಹಾಯ್ ಹಲೋ ಎಲ್ಲ ನನ್ನ ರೈತ ಬಂಧುವರಿಗೆ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಾನು ಇವತ್ತು ಯಾವ ವಿಷಯ ಕುರಿತಂತೆ ಮಾತಾಡೋದಕ್ಕೆ ಬರ್ತಾ ಇದ್ದೇನೆ ಅಂತಪ್ಪ ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಭಾರತ ಸರ್ಕಾರ 2019ರಲ್ಲಿ ಒಂದು ಚಾಲ್ತಿಯನ್ನು ಮಾಡಿರ್ತಕ್ಕಂಥ ಯೋಜನೆ ಕುರಿತಂತೆ ನಾನು ಮಾತಾಡೋದಕ್ಕೆ ಬರ್ತಾ ಇದ್ದೀನಿ. ಆ ಒಂದು ಯೋಜನೆ ನಾಳೆ 22ನೇ ಕಂತನ್ನ ನಮ್ಮ ಭಾರತ ಸರ್ಕಾರದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ ಅವರು ನಾಳೆ 5 ಗಂಟೆಗೆ ಅಂದ್ರೆ 13/3/2026ರಂದು ಸಾಯಂಕಾಲ 5 ಗಂಟೆಗೆ ಇದನ್ನ ಚಾಲನೆ ನೀಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಅಮೌಂಟ್ ಏನು ಹಾಕ್ತಾ ಇದಾರಲ್ಲ, ಈ ಒಂದು ಯಾರಿಗೆ ಅಮೌಂಟ್ ಮೆಸೇಜ್ ಬರುತ್ತೆ ಮತ್ತು ಯಾರಿಗೆ ಮೆಸೇಜ್ ಬರಲ್ಲ ಅನ್ನೋದ್ರ ಕುರಿತಂತೆ ಮತ್ತು ಮೆಸೇಜ್ ಬರ್ಲಾರ್ದವ್ರು ಏನ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡಿ ಅವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಿ, ನಿಮಗೆ ಗೊತ್ತಿರತಕ್ಕಂತ ರೈತ ಬಾಂಧವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಮತ್ತೆ ಅದೇ ರೀತಿಯಾಗಿ ನಿಮಗೆ ನಿಮ್ಮ ಅಂದ್ರೆ ನಿಮ್ ತಂದೆಯವರಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾಕಂತಂದೇಳಿದ್ರೆ ಬಹಳ ದಿನಗಳಿಂದ ಇದು 2019ರಲ್ಲಿ ಬಂದಿರತಕ್ಕಂಥ ಯೋಜನೆ ಆಗಿರೋದ್ರಿಂದ ತಮ್ಮ ಮೊಬೈಲ್ ನಂಬರ್ ಅನ್ನ ಬದಲಾಯಿಸಿಕೊಂಡಿರ್ತೀರಿ. ಅದಕ್ಕೋಸ್ಕರ ಈ ಮೊಬೈಲ್ ನಂಬರ್ ಗಳನ್ನ ನೀವು ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದ್ರಲ್ಲಿ ಎರಡು ತರದಿಂದ ರೈತರು ಅಪ್ಡೇಟ್ ಮಾಡ್ಬೇಕು. ಒಂದು ಫ್ರೂಟ್ಸ್ ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡ್ಬೇಕು. ಫ್ರೂಟ್ಸ್ ತಂತ್ರಾಂಶದಲ್ಲಿ ಅಂತಂದ್ರೆ FID ಅಂತ ಏನ್ ಕರಿತೀವಲ್ಲ, ಅದರಲ್ಲಿ ಅಪ್ಡೇಟ್ ಮಾಡ್ಬೇಕು. ಅದರಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅಂತಾನು ಹೇಳ್ತೀನಿ. ಅದನ್ನ ಸಿಟಿಜನ್ ಲಾಗಿನ್ ಮಾಡ್ಕೊಂಡು ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಬಹುದು ಅನ್ನೋದನ್ನು ಕೂಡ ಆಲ್ರೆಡಿ ನಾನು ಸಿಟಿಜನ್ ಲಾಗಿನ್ ಯಾವ ರೀತಿ ಮಾಡ್ಬೇಕನ್ನೋ ಒಂದು ವಿಡಿಯೋನು ಕೂಡ ಹಾಕಿದ್ದೀನಿ. ಅದೇ ರೀತಿ ಮತ್ತು ನೀವು PM ಕಿಸಾನ್ ನ ಒಂದು ಪೋರ್ಟಲ್ ಅಲ್ಲಿ ಅಂದ್ರೆ ಸೆಂಟ್ರಲ್ PM ಕಿಸಾನ್ ಪೋರ್ಟಲ್ ನಲ್ಲಿ ನೀವು ಯಾವ ರೀತಿ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮ್ಗೆ ಆದಷ್ಟು ರೈತ ಬಂದವರು, ಯಾಕಂದ್ರೆ ಈ ದೇಶದ ಆಸ್ತಿ ಯಾರಪ್ಪ ಅಂತಂದ್ರೆ ರೈತರು. ರೈತರಿಗೆ ನೆರವಾಗ್ಲಿ ಅಂತಕ್ಕಂಥ ಒಂದು ದೂರದೃಷ್ಟಿಯಿಂದ ಅವ್ರ ಬೀಜಕ್ಕೂ ಗೊಬ್ಬರಕ್ಕೂ ಯಾವ್ದೋ ಒಂದು ವಿಷಯಕ್ಕೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತಂದೇಳಿ ಸರ್ಕಾರ ಈ ಒಂದು ಯೋಜನೆ ತಂದಿದೆ. ಎಷ್ಟೋ ಜನ ರೈತರು ಅವ್ರಿಗೆ ಬೀಳುತ್ತೋ ಬೀಳಲ್ಲೋ ಅನ್ನೋಂತ ಬಂದಿರೋ ಮಾಹಿತಿನೇ ಗೊತ್ತಿರಲ್ಲ. ಅದಕ್ಕೋಸ್ಕರ ಅವ್ರ ಮೊಬೈಲ್ ನಂಬರ್ ನ ನೀವು ಅಪ್ಡೇಟ್ ಮಾಡಿಸಿದೆ ಅಂದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಆ ಮೊಬೈಲ್ ನಂಬರ್ ನ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕಂತ ನಾನು ಎರಡು ಒಂದು ಪ್ಯಾಟರ್ನ್ ನಲ್ಲಿ ನಾನು ಹೇಳ್ಕೊಡ್ತೀನಿ. ನೀವು ಈ ವಿಡಿಯೋನ ಶೇರ್ ಮಾಡ್ರಿ ಮತ್ತು ಅದೇ ತರ ಈ ತರದ ಮಾಹಿತಿಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಆಲ್ರೆಡಿ ನಾನು ಹೇಳಿದಂತೆ ನಿಮ್ಮ ಮೊಬೈಲ್ ನಂಬರ್ನ ಯಾವ್ದು ರೀತಿ PM ಕಿಸಾನ್ ಪೋರ್ಟಲ್ ಒಳಗಡೆ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ಹೇಳ್ತಾ ಇದ್ದೀನಿ. ಫಸ್ಟ್ ಎಲ್ರು ಗೂಗಲ್ಗೆ ಹೋಗಿ PM ಕಿಸಾನ್ ಅಂತ ಟೈಪ್ ಮಾಡಿದ್ಮೇಲೆ ಸರ್ಚ್ ಅಂತ ಕೊಡ್ಬೇಕು. ಇಲ್ಲಿ ನೀವು ನೋಡ್ಬೋದು PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಏನ್ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದರದ್ದು ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಫ್ರಂಟ್ ಪೇಜ್ ಏನು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಮೇಲೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಅಂತ ಏನೈತಲ್ಲ, ಇದ್ರ ಮ್ಯಾಗ ಈ ತರ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಈ ತರ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಏನೈತೆ ಇಲ್ಲಿ ಐತೆ, ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ್ಮ್ಯಾಗ ಇಲ್ಲಿ ರಿಜಿಸ್ಟರ್ ನಂಬರ್ ಕೇಳತ್ತೆ. ರಿಜಿಸ್ಟರ್ ನಂಬರ್ ನ ನಿಮ್ಗೆ ಯಾವ ರೀತಿ ಅಂದ್ರೆ ತಕೋಬೇಕು ಅನ್ನೋದನ್ನ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಹಿಂದಿನ ನನ್ನ ವಿಡಿಯೋದಲ್ಲಿ. ಅದ್ರ ಮುಖಾಂತರ ತಕೋಬಹುದು. ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನೈತಲ್ಲ, ಆಧಾರ್ ಕಾರ್ಡ್ ಮುಖಾಂತರನು ನೀವು ಇದನ್ನ ಅಪ್ಡೇಟ್ ಮಾಡಬಹುದು. ರಿಜಿಸ್ಟರ್ ನಂಬರ್ ಇದ್ರೆ ರಿಜಿಸ್ಟರ್ ನಂಬರ್ ಹಾಕಿ, ಅಂದ್ರೆ ರಿಜಿಸ್ಟರ್ ನಂಬರ್ ಅಂದ್ರೆ KA ನಂಬರ್ ಅಂತ ಏನೋ ಬರುತ್ತೆ, ಅದನ್ನ ಹಾಕ್ಬೇಕು ನೀವು. ಇಲ್ಲ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಪ್ಡೇಟ್ ಮಾಡಿ ತಕೋಬೇಕು. ನನ್ನ ಹತ್ರ ಈಗ ರಿಜಿಸ್ಟರ್ ನಂಬರ್ ಐತೆ, ರಿಜಿಸ್ಟರ್ ನಂಬರ್ಲೆ ಇದು ಮಾಡಿ ತೋರಿಸ್ತೀನಿ. ಈ ರೀತಿ KA ನಂಬರ್ನ ಅಥವಾ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ಮೇಲೆ ಕ್ಯಾಪ್ಚರ್ ಕೋಡ್ ಏನ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ ನ ಹಾಕ್ಬೇಕು. ಈ ರೀತಿ ಕ್ಯಾಪ್ಚರ್ ಕೋಡ್ ಹಾಕಿದ್ಮೇಲೆ ಸರ್ಚ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಸ್ವಲ್ಪ ರಾಂಗ್ ಇದೆ, ನಂಬರ್ ಕರೆಕ್ಟ್ ಆಗಿ ಕ್ಯಾಪ್ಚರ್ ಕೋಡ್ ನಂಬರ್ ಕರೆಕ್ಟ್ ಆಗಿ ಹಾಕ್ಬೇಕು. ಈ ರೀತಿ ನಾವು ಆಧಾರ್ ಕಾರ್ಡ್ KA ನಂಬರ್ ಮೇಲೆ ಓಪನ್ ಆಗಲಿಲ್ಲ, ಆಧಾರ್ ಕಾರ್ಡ್ ಮೇಲೆ ಹಾಕಿದ್ದೀನಿ. ಆಧಾರ್ ಕಾರ್ಡ್ ಮೇಲೆ ಓಪನ್ ಆಗುತ್ತೆ. ಆ ರೀತಿ ಓಪನ್ ಆದ ತಕ್ಷಣ ಈ ರೀತಿ ಓಪನ್ ಆಯಿತು. ಗೆಟ್ ಆಧಾರ್ OTP ಅಂತ ಏನಿದೆಯಲ್ಲ, ಇದ್ರ ಮ್ಯಾಗ ನಾವು ಕೊಟ್ಟಾಗ
OTP ಈಗ ಏನಪ್ಪಾ ಅಂತಂದ್ರೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಇರುತ್ತಲ್ಲ ಆ ಮೊಬೈಲ್ಗೆ ಹೋಯ್ತು. ಇಲ್ಲಿ OTP ಅನ್ನ ಹಾಕಿ ನಾವು ಸಬ್ಮಿಟ್ ಮಾಡ್ಬೇಕು. OTP ಅನ್ನ ಹಾಕಿ ವೆರಿಫೈಡ್ ಅದು OTP ಅಂತ ಕೊಟ್ರೆ ಮುಂದೆ ಮತ್ತೆ ಏನಂತ ತೋರಿಸ್ತೇನೆ. OTP ಹಾಕಿ ಸಬ್ಮಿಟ್ ಮಾಡಿ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಈಗ ನಾವಿಲ್ಲಿ ಯಾರ ನಂಬರ್ ಹಾಕ್ಬೇಕಂತಿರ್ತೀವಿ ಆ ನಂಬರನ್ನ ಟೈಪ್ ಮಾಡಿ ನಾವು ಸಬ್ಮಿಟ್ ಕೊಟ್ರೆ ಇದೇನಾಗುತ್ತೆ ಅಂದ್ರೆ ಆ ನಂಬರ್ ಅಪ್ಡೇಟ್ ಆಗುತ್ತೆ. ಇಲ್ಲಿ ನಾನು ಏನಪ್ಪಾ ಅಂತ ಹೇಳಿದ್ರೆ ಆ ನಂಬರ್ಗೆ OTP ಹೋಗುತ್ತೆ. ಈಗ ಈ ನಂಬರ್ಗೆ ಒಂದು ಕರೆಕ್ಟ್ ಆದಂತ ಅವ್ರದ್ದು ಮೊಬೈಲ್ ನಂಬರ್ ಅಪ್ಡೇಟ್ ಇರೋದ್ರಿಂದ ನಾನು ತೋರಿಸ್ತಾ ಇಲ್ಲ. ಇಷ್ಟು ಪ್ರೊಸೆಸಿಂಗ್ ಇದು ನಂಬರ್ ಹಾಕಿ ನೀವು ಗೆಟ್ OTP ಅಂತ ಕೊಟ್ರೆ ನೆಕ್ಸ್ಟ್ ಇದು ಮೊಬೈಲ್ ನಂಬರ್ ಅದು ಯಾವ್ದು ನಂಬರ್ ಹಾಕಿರ್ತೀವಲ್ಲ ಆ ನಂಬರ್ಗೆ OTP ಹೋಗುತ್ತೆ. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಹಾಕಿ ವೆರಿಫೈ ಮಾಡ್ತೀವಿ ಅಂದ್ರೆ ಆಯ್ತು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಯಾವ ರೀತಿ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತೀನಿ. ಇನ್ನು 2 ಮೆಥಡ್ ಅಲ್ಲಿ ನೀವು ಚೇಂಜ್ ಮಾಡಿ, ಒಂದು ಸಿಟಿಜನ್ ಲಾಗಿನ್ ನಾಗ ನೀವೇ ಚೇಂಜ್ ಮಾಡ್ಕೋಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಚೇಂಜ್ ಮಾಡ್ಬೇಕಾದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಅದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಈ ಒಂದು ವಿಡಿಯೋ 2 ವಿಡಿಯೋಗಳನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಡಿ. 2 ವಿಡಿಯೋಗಳನ್ನ ನೀವು ಫುಲ್ ಆಗಿ ನೋಡಿದಾಗ ಮಾತ್ರ ನಿಮಗೆ ಯಾವ ರೀತಿ ಚೇಂಜ್ ಮಾಡ್ಬೇಕು ಅನ್ನೋದನ್ನ ಅಪ್ಡೇಟ್ ಆಗತ್ತೆ, ಅದು ಗೊತ್ತಾಗತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಯಾವ ರೀತಿ ಅಂದ್ರೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ಯಾವ ರೀತಿ ನೀವು ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಇನ್ನೊಂದ್ ತರ ಒಂದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದ್ರ ಬಗ್ಗೆ ನಾನು ಹೇಳಿದೆ. ಅದನ್ನೇ ಸಿಟಿಜನ್ ಲಾಗಿನ್ ಓಪನ್ ಮಾಡ್ಕೊಂಡಿದೀವಿ. ಅಂದ್ರೆ ಆಲ್ರೆಡಿ ನಾನು ಸಿಟಿಜನ್ ಲಾಗಿನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸಿಟಿಜನ್ ಲಾಗಿನ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಇಲ್ಲಿ ಏನ್ ಕಾಣುತ್ತಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಸಿಟಿಜನ್ ಲಾಗಿನ್ ನ ಕ್ರಿಯೇಟ್ ಆಗುತ್ತೆ. ನೀವು ಸಿಟಿಜನ್ ಲಾಗಿನ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ನಾನು ಹಳೆಯದು ಒಂದು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದೀನಿ. ಆ ತರ ನೀವು ನೋಡ್ಕೊಂಡು ಸಿಟಿಜನ್ ಲಾಗಿನ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈಗ ಇದ್ರಾಗ ಯಾವ ರೀತಿ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡ್ಬೇಕು ಸಿಟಿಜನ್ ಲಾಗಿನ್ ಒಳಗಡೆ ನಾನು ಹೇಳಿದ್ದೀನಿ ಆಲ್ರೆಡಿ. 3 ತರದಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಬಹುದು. ಅದ್ ಯಾವ ರೀತಿ ಅಂತ ಈಗ ಒಂದು ವಿಡಿಯೋನ ಆಲ್ರೆಡಿ ನಿಮಗೆ ಮಾಡಿದೀನಿ. ಈಗ ಸಿಟಿಜನ್ ಲಾಗಿನ್ ನಲ್ಲಿ PM ಕಿಸಾನ್ ಸಿಟಿಜನ್ ಲಾಗಿನ್ ನಲ್ಲಿ ನೀವು ಯಾವ ರೀತಿ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೀನಿ. ಈಗ ಇದು ಎರಡನೇದ್ದು, ಇದು ಫ್ರೂಟ್ಸ್ ಸಿಟಿಜನ್ ಲಾಗಿನ್ ಒಳಗಡೆ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಸಾರಿ ನೀವು ಸಿಟಿಜನ್ ಲಾಗಿನ್ ಓಪನ್ ಮಾಡ್ಕೋಬೇಕಾದ್ರೆ OTP ಹೋಗುತ್ತೆ. OTP ನ ನೀವು ಹಾಕೋಬೇಕು. OTP ಹಾಕಿದ್ಮೇಲೆ ಕ್ಯಾಪ್ಚರ್ ಕೋಡ್ ನ ಹಾಕ್ಬೇಕು. ಕ್ಯಾಪ್ಚರ್ ಕೋಡ್ ಹಾಕಿದ್ಮೇಲೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ಲಾಗಿನ್ ಇದು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಸಿಟಿಜನ್ ಲಾಗಿನ್ ಸ್ವತಃ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ನೀವೇ ಲಾಗಿನ್ ನ ಕ್ರಿಯೇಟ್ ಮಾಡಿ ಇದ್ರಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ಮಾಡಿಫಿಕೇಶನ್ ನಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್, ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್, ಲ್ಯಾಂಡ್ ಡೀಟೇಲ್ಸ್ ಅಪ್ಡೇಟ್, ಕ್ಯಾಸ್ಟ್ ಅಪ್ಡೇಟ್, ಫೋಟೋ ಎಲ್ಲದನ್ನು ಕೂಡ ಇದ್ರಲ್ಲಿ ಮಾಡ್ಕೋಬಹುದು. ನೀವು ನಿಮಗೆ ಮೊಬೈಲ್ ನಂಬರ್ಗೆ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡಿಫಿಕೇಶನ್ ನಲ್ಲಿ ಬಂದು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ. ಇಲ್ಲಿ ತಮ್ದೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ನೀವು ಇದ್ರಾಗಲಿ ಬೇರೆ ಯಾರ್ದು ಮಾಡಕ್ಕಾಗಲ್ಲ, ನಿಮ್ದು ಮಾತ್ರ ಮಾಡ್ಬೋದು. ಏನು ಇಲ್ಲಿ ನಂಬರ್ ಇದೆ ಆ ನಂಬರ್ ಅಪ್ಡೇಟ್ ಮಾಡ್ಬೇಕಾದ್ರೆ ಇಲ್ಲಿ ಮತ್ತೆ ನಾವು ನಂಬರ್ ಅನ್ನ ಟೈಪ್ ಮಾಡಿ ಸೇವ್ ಅಂತ ಕೊಟ್ಬಿಟ್ರೆ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ. ಈ ರೀತಿ ಮಾಡಬಹುದು. ಅದೇ ತರ ನಾನು ನೀವು ಮತ್ತೆ ಇದು ಎರಡನೇ ಮೆಥಡ್ ಆಯ್ತು. ನೀವು ನಿಮ್ಗೆ ಏನಾದ್ರು ಈ ಸಿಟಿಜನ್ ಲಾಗಿನ್ ಸೆಂಟ್ರಲ್ PM ಕಿಸಾನ್ ಲಾಗಿನ್ ಅಲ್ಲಿ ನಿಮ್ಗೆ ಚೇಂಜ್ ಮಾಡ್ಕೊಳಕ್ ಬರ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಫ್ರೂಟ್ಸ್ ಒಳಗಡೆ ಅಪ್ಡೇಟ್ ಮಾಡ್ಬೋದು. ಮತ್ತು ನಿಮ್ಗೆ ತಿಳಿದಿಲ್ಲ ಅಂದ್ರೆ ಸೆಂಟ್ರಲ್ ಲಾಗಿನ್ ಐಡಿಯಾಗೂ ಕೂಡ ಅವ್ರು ನಿಮ್ಗೆ ಒಂದು ತಿಳಿಸ್ಕೊಡ್ತಾರೆ. ನಾನು ಈ ಒಂದು ವಿಡಿಯೋನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವ್ ಹೇಳ್ತಾ ಇರೋದು ಒಂದು PM ಕಿಸಾನ್ ಏನು ಈಗ 2022ನೇ ಕಂತನ್ನ ಈಗೇನು PM ಕಿಸಾನ್ ಏನ್ 22ನೇ ಕಂತು
13/3/2026 ಸಾಯಂಕಾಲ 6 ಗಂಟೆಗೆ ನಮ್ಮ ಮೋದಿ ಸಾಹೇಬ್ರು ರಿಲೀಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತ ಬಂಧುವರು ಎಷ್ಟೋ ಜನ ತಮಗೆ ಬಂದಿರೋ ಮೆಸೇಜ್ ಬರಲ್ಲ. ಅದಕ್ಕೋಸ್ಕರ ರೈತ ಬಾಂಧವರಿಗೆ ನಾನು ಈ ಒಂದು ತಮ್ಮ ಮೊಬೈಲ್ ನಂಬರ್ ಅಂದ್ರೆ ಬಹಳ ವರ್ಷಗಳಿಂದ ತಮ್ಮ ಒಂದು ಮೊಬೈಲ್ ನಂಬರ್ ಇರುತ್ತೆ, ಅದನ್ನ ಕಳ್ಕೊಂಡಿರ್ತಾರೆ ಅಥವಾ ಮಿಸ್ ಆಗಿರುತ್ತೆ, ಮೊಬೈಲ್ ಕಳ್ಕೊಂಡಿರ್ತಾರೆ. ಹಾಗಾಗಿ ಅವರು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಮೊಬೈಲ್ ನಂಬರ್ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿದೀನಿ. ನಿಮಗೆ 2 ತರದ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋನ ಬಹಳಷ್ಟು ನಿಮಗೆ ಗೊತ್ತಿರ್ತಕ್ಕಂಥ ರೈತ ಬಾಂಧವರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತು ಯಾಕಂದ್ರೆ ರೈತರಿಗೆ ಈ ಒಂದು ಚೇಂಜ್ ಮಾಡೋದು ಗೊತ್ತಾಯ್ತು ಅಂದ್ರೆ ತಾವು ಆಫೀಸ್ ಅಡ್ಡಾಡ್ತಕ್ಕಂಥದ್ದು ಒಂದು ತಪ್ಪುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ, ನಾನು ಇಲ್ಲಿವರೆಗೂ ನನಗೆ ನನ್ನ ಮಾತುಗಳನ್ನ ಆಲಿಸಿದ್ದಕ್ಕಾಗಿ ಎಲ್ಲ ಸಮಸ್ತ ರೈತ ಬಂಧುಗಳಿಗೆ ಶರಣಾರ್ಥಿಯನ್ನು ಹೇಳ್ತಾ, ಜೈ ಜವಾನ್ ಜೈ ಕಿಸಾನ್, ಎಲ್ಲರಿಗೂ ನಮಸ್ಕಾರ.